ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ತೀವ್ರಗೊಂಡಂತ ಆಟೋ ಚಾಲಕರ ಪರದಾಟ ಪ್ರತಿನಿತ್ಯವೂ ಕೂಡ ಇದೇ ಸುದ್ದಿ. ಆದ್ರೆ ಬೆಳವಣಿಗೆ ಅಂತ ಬಂದಾಗ, ಚೇಂಜಸ್ ಅಂತ ಬಂದಾಗ ಏನಾಗ್ತಾ ಇದೆ? ಪ್ರತಿನಿತ್ಯವೂ ಕೂಡ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಆಟೋ ಡ್ರೈವರ್ಸ್ ಅಂಡ್ ಬಂಕ್ ಮಾಲೀಕರ ಮಧ್ಯೆ ವಾಗ್ವಾದ ನಡೆದಿದೆ. ವೀರಭದ್ರ ಸ್ವಾಮಿ ಆಟೋ ಎಲ್ಪಿಜಿ ಸ್ಟೇಷನ್ ನಲ್ಲಿ ಮಾತಿನ ಚಕಮಕಿ ಆಗಿದ್ದು, ಸ್ಟಾಕ್ ಇದ್ರೂ ಕೂಡ ಆಟೋಗಳಿಗೆ ಎಲ್ಪಿಜಿ ಕೊಡ್ತಾ ಇಲ್ಲ ನೀವು ಅಂತೇಳಿ ಆಟೋ ಚಾಲಕ ಗಲಾಟೆ ಮಾಡಿದ್ದಾರೆ. ಇನ್ನು ಆಟೋ ಚಾಲಕರಿಗೆ ಮೀಟರ್ ಚೆಕ್ ಮಾಡಿಸಿದಂತ ಬಂಕ್ ಸಿಬ್ಬಂದಿ ಪರಿಶೀಲನೆಯಲ್ಲಿ ಎಲ್ಪಿಜಿ ಖಾಲಿ ಆಗಿರುವುದು ದೃಢ. ಬರುವ ಸ್ಟಾಕ್ ನಲ್ಲಿ ಸ್ಥಳೀಯ ಆಟೋ ಚಾಲಕರಿಗೆ ಆದ್ಯತೆ ನೀಡಬೇಕು. ಹಾಗಾಗಿ ಹತ್ತಿರದಲ್ಲಿ ಯಾರಿದಾರೋ ಆ ಆಟೋ ಚಾಲಕರು ಬಂದಾಗ ನಾವು ಎಲ್ಪಿಜಿ ತುಂಬಿಸ್ಕೊಡ್ತೀವಿ. ಬಂಕ್ ಅವ್ರು ಕೊಟ್ಟಿರೋ ಸ್ಪಷ್ಟನೆ ಅದು. ಆದಷ್ಟು ಬೇಗ ಸ್ಟಾಕ್ ತರಿಸ್ಕೊಳ್ಳಿ ಅಂತ ಆಟೋ ಚಾಲಕರು ಅಳಲು ತೋಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಒಂದು ಆಟೋಗೆ ಕೇವಲ 200 ರೂಪಾಯಿ ಎಲ್ಪಿಜಿ ಮಾತ್ರ ನೀಡ್ತೀವಿ ಅಂತೇಳಿ ಬಂಕ್ ಸಿಬ್ಬಂದಿ ಹೇಳಿರೋದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲಷ್ಟೇ ಅಲ್ಲ, ಅನೇಕ ಕಡೆ ಇಂಥದ್ದೇ ಬೆಳವಣಿಗೆಗಳಾಗ್ತಾ ಇವೆ. ಹಾಸ್ಪಿಟಲ್ ಇದು ಆಟೋದಲ್ಲಿ ಕುತ್ಕೊಳ್ಳೋದು ಹಾಸ್ಪಿಟಲ್ ಬಿಡು ಅಂತೇಳಿ ನಿನ್ ಮತ್ತೆ ದಾರಿ ಬಿಟ್ರ ಏನ್ ಮಾಡ್ತೀಯ? ಹೊಸ ಗಾಡಿಗಳೇ ಬೇಕು ಪೆಟ್ರೋಲ್ಗೆ, ಇಲ್ಲ ಅಂದ್ರೆ ಮೇಲೆ ಬರಲ್ಲ ಗಾಡಿಗಳು. ಇವಾಗ ಗ್ಯಾಸ್ ಇನ್ನೇನು ಕೊರತೆ ಇಲ್ಲ ಅಂತ ಘೋಷಣೆ ಮಾಡಿದ್ರು. ಮೊನ್ನೆ ಎಲ್ಲ ದಯವಿಟ್ಟು ಒಂದು ಆಟೋ ಚಾಲಕ ಮಾತು ಏನ್ ಹೇಳೋದು ಅಂದ್ರೆ ನಿಮ್ಮನ್ನೇ ನೀವು ಬಗೆಹರಿಸ್ಕೊಡಿ. ಫಸ್ಟ್ ಆಚೆ ಅವ್ರು ದಯವಿಟ್ಟು ಬಂದಿದ್ದು 2 ದಿವಸದ ಮುಂಚೆ ಬಂದಿದ್ದ ಸ್ಟಾಕ್ 2 ದಿನ ಖಾಲಿ ಆಗಿದೆ. ಇವಾಗ ದೊಡ್ಡಬಳ್ಳಾಪುರದ ಆಟೋ ಮುಖ್ಯಸ್ಥರು ಯಾರು ಇದಾರೋ ಅವರೇ ಬಂದು ಬೋರ್ಡ್ ಅಲ್ಲೂ ಚೆಕ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕ್ಲಾರಿಫೈ ಆಗಿದೆ, ಸ್ಟಾಕ್ 100% ಇಲ್ಲ, ಖಾಲಿ ಆಗಿದೆ. ಸ್ಟಾಕ್ ಬಂದ ಮೇಲೆ ನೆಕ್ಸ್ಟ್ ಕೊಡ್ತೀವಿ. ದೊಡ್ಡಬಳ್ಳಾಪುರದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಇವಾಗ ಎಲ್ಲಾರು ಸಾಮೂಹಿಕವಾಗಿ ಎಲ್ಲ ಡಿಸೈಡ್ ಮಾಡಿದ್ದಾರೆ. 200 ರೂಪಾಯಿ ಮಾತ್ರ ಹಾಕ್ತಿವಿ. ದೊಡ್ಡಬಳ್ಳಾಪುರದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕಾರ್ಡ್ ತಗೊಂಡ್ಬಂದ್ರೆ ಲೋಕಲ್ ID ಪ್ರೂಫ್ ತೋರಿಸಿದ್ರೆ ದೊಡ್ಡಬಳ್ಳಾಪುರದವ್ರಿಗೆ ಹಾಕ್ಬೇಕು ಅಂತ ಡಿಸೈಡ್ ಆಗಿದೆ. ಅಷ್ಟೇ ವಿಷಯ. ಇವಾಗ ಸ್ಟಾಕ್ 100% ಖಾಲಿ ಆಗಿದೆ, ತೋರಿಸಿದೆ. ಗೊತ್ತಿಲ್ಲ, ಆರ್ಡರ್ ಮಾಡಿದೀವಿ, 3 ದಿವಸ ಆಯ್ತು, ನೋಡ್ಬೇಕು, ವೇಟ್ ಮಾಡ್ತಾ ಇದೀವಿ ನಾವು. ಕೇಳಿ, ಯಾರನ್ನ ಕೇಳಿ ಯಾರು ರೇಟ್ ಯಾರು ಜಾಸ್ತಿ ತಗೊಂಡಿದ್ದಾರೆ ಕೇಳಿ. ಈಗ ಮುಂಚೆ ಎಷ್ಟು ರೇಟ್ ಇತ್ತು, ಈಗ ಎಷ್ಟು? ಮುಂಚೆ 55 ರೂಪಾಯಿ ಇತ್ತು. 2-3 ತಿಂಗಳಿಂದ 15 ಡೇಸ್ಗೆ ಜಂಪ್ ಹಾಕೋದು ಬಂದು 77 ರೂಪಾಯಿ ಆಗಿ 1ನೇ ತಾರೀಕಿಂದ 85 ರೂಪಾಯಿ ಇತ್ತು. ಬೆಂಗಳೂರಲ್ಲಿ 130 ರೂಪಾಯಿ ಕೂಡ ಮಾರ್ತಿದ್ದಾರೆ. ನಾವು ರೇಟ್ ಜಾಸ್ತಿ ಮಾಡಿಲ್ಲ. ಕೇಳಿ, ಯಾರನ್ನ ಕೇಳಿ.